HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಕಳೆದ 3-4 ಬಾರಿ ನಾನು ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರಲ್ಲಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆಗಿರುವ ಕುರಿತು ನಾನು ಸುಮಾರು 3-4 ಬಾರಿ ವರದಿಯನ್ನು ನೀಡಿದ್ದೆ. ಕರ್ನಾಟಕ ಮಹಾಜನಸೇನೆ ನಿರಂತರವಾಗಿ ಕಳೆದ 9 ತಿಂಗಳಿಂದ ಈ ಜಮೀನಿಗಾಗಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಬಿಲ್ಡರ್ಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಕಳೆದ 9 ತಿಂಗಳುಗಳಿಂದ ಸತತವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಒಂದು ಸುಮಾರು 1 ಗುಂಟೆ 2 ಗುಂಟೆ ಅರ್ಧ ಎಕರೆ 1 ಎಕರೆ ಅಲ್ಲ, ಸರಿಸುಮಾರು 4-5 ಎಕರೆಯಷ್ಟು ಜಾಗವನ್ನು ಖಾಸಗಿ ಬಿಲ್ಡರ್ಗಳು ಒತ್ತುವರಿ ಮಾಡಿಕೊಂಡಿದ್ದರು. ಸೊ ಈ ವಿಚಾರವಾಗಿ ಗ್ರಾಮದಲ್ಲಿರ್ತಕ್ಕಂಥ ಸಾಕಷ್ಟು ಜನ, ಸುಮಾರು 300-400 ಜನಗಳು ಈ ಒಂದು ಸರ್ಕಾರಿ ಆಸ್ತಿಯನ್ನು ಉಳಿಸೋಕ್ಕಾಗಿ ಒಂದು ಕರ್ನಾಟಕ ಮಹಾಜನ ಸೇನೆಗೆ ಮನವಿಯನ್ನು ಕೊಡ್ತಾಯಿದ್ರು. ಸೊ ಇವರು ನಿರಂತರವಾಗಿ ಈ ಸರ್ಕಾರದ ಜಮೀನಿಗಾಗಿ ಹೋರಾಟ ಮಾಡ್ತಾ ಸಂಬಂಧಪಟ್ಟಂಥ ಎಲ್ಲ ಇಲಾಖಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಇದನ್ನು ತೆರವು ಮಾಡಲಿಕ್ಕೆ ಮನವಿಯನ್ನು ಮಾಡಿದರು. ಸೊ ಕಳೆದ 1 ವಾರಗಳ ಹಿಂದೆ ತಹಸೀಲ್ದಾರ್ ಕಚೇರಿ, ಹೊಸಕೋಟೆ ತಹಸೀಲ್ದಾರ್ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಇತ್ತು. ಅಲ್ಲಿ ತಹಸೀಲ್ದಾರ್ ಅವ್ರಿಗೂ ಮತ್ತು ಈ ಕರ್ನಾಟಕ ಮಹಾಜನಸೇನೆ ಮಂಜುನಾಥ್ರವ್ರಿಗೂ ಮಾತಿನ ಚಕಮಕಿ ನಡೀತು. ಅದೆಲ್ಲ ನಾವೀಗಾಗಲೇ ತೋರಿಸಿದ್ದೀವಿ. ಅಲ್ಲಿ ಏನೇನು ನಡೀತು, ಏನೇನಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಲಕ್ಷಾಂತರ ಜನ ವೀಕ್ಷಣೆ ಮಾಡಿದ್ದಾರೆ. ಸೊ ಇವತ್ತು ನಿಜವಾಗ್ಲೂ ತಹಸೀಲ್ದಾರ್ ಇಟ್ಟಂಥ ಹೆಜ್ಜೆ ಹೆಂಗಿತ್ತಪ್ಪ ಅಂತಂದರೆ, ಯಾವುದೇ ಅಧಿಕಾರಿಗಳಿಗೆ ಮಣಿಯದೆ ನಾನು ಸರ್ಕಾರಿ ಜಮೀನನ್ನು ಸರ್ಕಾರಕ್ಕೆ ಕೊಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಭಾಳಷ್ಟು ಶ್ರಮಪಟ್ಟು ಅಧಿಕಾರಿಗಳನ್ನು ಒಂದುಗೂಡಿಸಿ ಅಲ್ಲಿ ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆದೇಶಕ್ಕೆ ಸರ್ಕಾರಿ ತೆರವಿಗೆ ಆದೇಶವನ್ನು ನೀಡಿದ್ದಾರೆ. ನಿಜವಾಗ್ಲೂ ಹೊಸಕೋಟೆ ತಹಸೀಲ್ದಾರ್ ಸೋಮಶೇಖರ್ ಅವರ ಒಂದು ನಡೆ ಜನಸಾಮಾನ್ಯರ, ಬಡವರ ನ್ಯಾಯದ ಪರವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರು ಕಳೆದ ಬಾರಿ ಸುಮಾರಷ್ಟು ಹೇಳಿದ್ರು, ನಾನು ಸಾಕಷ್ಟು ಸರ್ಕಾರಿ ಜಮೀನುಗಳನ್ನು ತೆರವು ಮಾಡಿದ್ದೇನೆ, ಸಾಕಷ್ಟು ಸರ್ಕಾರಿ ಜಮೀನುಗಳನ್ನು ಉಳಿಸಿದ್ದೇನೆ, ನಾನು ಅದು ಮಾಡಿದ್ದೇನೆ ಇದು ಅಂತಿದ್ದೆ ಹೇಳಿದರು. ಆದರೆ ನಾವು ನೋಡಿರಲಿಲ್ಲ, ಮಾಹಿತಿ ಇರಲಿಲ್ಲ, ಅಲ್ಲಿ ಮಾಡಿ ಇಲ್ಲಿ ಮಾಡಿದ್ದೀನಿ ಅಂತ ಎಷ್ಟೋ ಹೇಳಿದರು. ಆದರೆ ಇವತ್ತು ಸತತವಾಗಿ ಈ ನಮ್ಮ ಹೋರಾಟಗಾರರ ಹೋರಾಟ ಮತ್ತು ತಹಸೀಲ್ದಾರ್ ಅವರ ಒಂದು ನಡೆ ಜನರ ಸಾಮಾನ್ಯ ಜನರ ಕಡೆ ಇತ್ತು. ಹಾಗಾಗಿ ಇವತ್ತು ಬೆಳಗ್ಗೆ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ಆಗಲೇ ದೊಡ್ಡನಹಳ್ಳಿಯಲ್ಲಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಬಂದು ಅಲ್ಲಿ ಏನು ಕಳೆದ ಬಾರಿ ಜಂಟಿ ಸರ್ವೆ ಆಗಿತ್ತು, ಅದಕ್ಕಿಂತ ಸರ್ವೆ ಆಗಿತ್ತು. ಇಲ್ಲಿ ಸರ್ವೆ ಅಧಿಕಾರಿಗಳಾಗಿರ್ಬೋದು, ರಾಜಸ್ವ ನಿರೀಕ್ಷಕರು, ವಿಲೇಜ್ ಅಕೌಂಟೆಂಟ್ಸು, ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳು, ಏನು ನಮ್ಮ ರೆವಿನ್ಯೂ ಕಂದಾಯ ಇಲಾಖೆ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಅಲ್ಲಿ ಪರಿಶೀಲನೆಯನ್ನು ಮಾಡಿ ಈ ಖಾಸಗಿ ಬಿಲ್ಡರ್ಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಖಚಿತ ಮಾಹಿತಿಯನ್ನು ನೀಡಿ ಲಿಖಿತ ದಾಖಲೆಗಳೊಂದಿಗೆ ಸಬ್ಮಿಟ್ ಮಾಡಿದರು. ಸೊ ಆ ವಿಚಾರವಾಗಿ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಆದರೆ ಇವತ್ತು ಎಲ್ಲ ಅಧಿಕಾರಿಗಳು ಜಂಟಿ ಸರ್ವೆ, ಕೆಲವರು ಇದಕ್ಕೆ ಅಕ್ಕಪಕ್ಕದವರು ನಮ್ಮ ಸಮ್ಮುಖದಲ್ಲಿ ಸರ್ವೆ ಆಗಲಿ, ನಾವು ಇದ್ವಿ, ಇಲ್ಲಿ ಪಕ್ಕದಲ್ಲಿ ಜಮೀನಿತ್ತು, ಸೊ ಆ ಥರ ಯಾವುದೋ ಒಂದು ಉದ್ದೇಶದಿಂದ ಕಾರಣಾಂತರಗಳಿಂದ ಅದು ತಡೆ ಆಗಿತ್ತು. ಆದರೆ ಇವತ್ತು ಸಂಬಂಧಪಟ್ಟಂಥ ತಾಲೂಕು ಪಂಚಾಯತಿ ಇಒ ಆಗಿರ್ತಕ್ಕಂಥ ಮುನಿಯಪ್ಪ ಸಾರ್ ಅವರು ಮತ್ತು ಪಿ ಡಿ ಒರವರು, ಚೊಕ್ಕಳ್ಳಿ ಗ್ರಾಮ ಪಂಚಾಯತಿ ಪಿ ಡಿ ಒ ಅವರು, ಅಧಿಕಾರಿಗಳು, ಸಂಬಂಧಪಟ್ಟ ಎಲ್ಲರನ್ನ ಕರೆಸಿ ಇವತ್ತು 12 ಜಾಗಗಳು ಈ VR ಬಿಲ್ಡರ್ಸ್ ಅಂತ ಅಲ್ಲಿ ಬೋರ್ಡ್ ಇತ್ತು. ಸೊ ಅದನ್ನು ನೋಡಿದ್ವಿ. ಈ ಖಾಸಗಿ ಬಿಲ್ಡರ್ಸು 12 ಕಡೆ ಏನು ಲೇಔಟ್ ಮಾಡಿದ್ದಾರೆ, ಆ ಲೇಔಟಲ್ಲಿ 12 ಕಡೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆ ಆಗಿರ್ಬೋದು, ಕುಂಟೆಗಳಾಗಿರ್ಬೋದು, ಸರ್ಕಾರಿ ಜಮೀನು ಆಗಿರ್ಬೋದು, ಆಶ್ರಯ ಯೋಜನೆಗೆ ಮೀಸಲಿಟ್ಟ ಒಂದು ಜಮೀನನ್ನು ಕೂಡ ಕಬಳಿಕೆ ಮಾಡಿದ್ರು ಅಂತ ಆರೋಪ ಇತ್ತು. ಹಾಗಾಗಿ ಇವತ್ತು ತಹಸೀಲ್ದಾರ್ ಸೋಮಶೇಖರ್ ಅವರು ಸ್ಥಳ ಪರಿಶೀಲನೆಯನ್ನು ಮಾಡಿದ್ರು. ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಕರೆಕ್ಟಾಗಿ ನೋಡಿ, ರೈಟ್, ಎಲ್ಲ ಅಧಿಕಾರಿಗಳನ್ನು ಸಂಬಂಧಪಟ್ಟ ಬಿಲ್ಡರ್ಗಳಿರ್ಬೋದು, ಅಲ್ಲಿ ಗುತ್ತಿಗೆದಾರರು ಅಥವಾ ಯಾರ್ಯಾರು ಕೆಲಸ ಮಾಡಿದ್ರು, ಅಲ್ಲಿ ಕಾಂಪೌಂಡ್ ಹಾಕಿದ್ದಕ್ಕಂಥವ್ರು, ಖಾಸಗಿ ಬಿಲ್ಡರ್ಗಳು ಎಲ್ಲರನ್ನ ಕರೆಸಿಬಿಟ್ಟು ಇವತ್ತು ಪ್ರತಿಯೊಂದು ಜಾಗಕ್ಕೆ ಭೇಟಿ ಕೊಟ್ಟು ಏನು ಸರ್ವೆ ಆಗಿದೆ, ಜಂಟಿ ಸರ್ವೆ ಮಾಡಿರೋದು ಕರೆಕ್ಟ್ ಆಗಿದೆಯಲ್ಲ ಅಂತ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿ ಇಲ್ಲಿ ತೆರವು ಮಾಡೋದಕ್ಕೆ 1 ವಾರದೊಳಗಡೆ ಏನಾದರೂ ಸಮಸ್ಯೆಗಳಿದ್ದರೆ ಪರಿಶೀಲನೆ ಮಾಡಿ 1 ವಾರದೊಳಗಡೆ ಎಲ್ಲವನ್ನು ತೆರವು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಮುಖ್ಯವಾಗಿ ಏನಪ್ಪ ಅಂತಂದರೆ ಇವತ್ತು ಅಧಿಕಾರಿಗಳ ಒಂದು ಖಡಕ್ಕಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಕರೆಕ್ಟಾಗಿದೆಯಾ,
ಖಾಸಗಿ ಬಿಲ್ಡರ್ ಹಾಕ್ಕೊಂಡಿದ್ದಾರಾ, ಏನಪ್ಪ ನಿಮ್ಮದೇನು ಸಮಸ್ಯೆ, ನೀವು ಹಾಕ್ಕೊಂಡಿದ್ದೀರಾ, ಇಲ್ಲ ಸ್ವಾಮಿ ಇದಲ್ಲ, ಓಕೆ ಸ್ವಾಮಿ ತೆಗೀರಿ. ಅವರು ಕೂಡ ಏನು ಖಾಸಗಿ ಬಿಲ್ಡರ್ಗಳು ಅಲ್ಲೇನು ವಿ ಆರ್ ಬಿಲ್ಡರ್ಸ್ ಅಂತ ಕಬಳಿಕೆ ಮಾಡ್ಕೊಂಡಿದ್ರು. ಸೊ ಅವರು ಕೂಡ ಒಪ್ಕೊಂಡಿದ್ದಾರೆ, ಸರ್ ಇದೆಲ್ಲ ನಾವು ಆಯಿತು ಸರ್ ತೆರವು ಮಾಡಿ ಅಂತ ಹೇಳಿ ಇವತ್ತು ಒಂದು ಮಟ್ಟಿಗೆ ಬಂದಿದೆ. ಸೊ ಈ ವಿಚಾರವಾಗಿ ಕರ್ನಾಟಕ ಮಹಾಜನಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ಜನಸೇನಾ ಮಂಜುನಾಥ್ ಅವರು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ, ಸೊ ಅವ್ರು 9 ತಿಂಗಳ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆಯಾ ಅಥವಾ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಏನಿವತ್ತು ನಾವಿಲ್ಲಿ ದೊಡ್ಡನಲ್ಲೂರಲ್ಲಿ ಗ್ರಾಮ ಹೊಸಕೋಟೆ ತಾಲೂಕಿನಲ್ಲಿ ವಿ ಆರ್ ಬಿಲ್ಡರ್ಸ್ ಅಂತ ಒಂದು ಏನು ಇಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ. ಆ ವಿ ಆರ್ ರಾಯಲ್ ಡೆವಲಪರ್ಸ್ ಅಂತ. ಇದರಲ್ಲಿ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿ ಗೋಮಾಳ ಜಾಗ ಸುಮಾರು 4ರಿಂದ 5 ಎಕರೆ ಒತ್ತುವರಿ ಆಗಿದೆ ಅಂಥೇಳಿ ನಮಗೆ ಗ್ರಾಮಸ್ಥರೆಲ್ಲ ಮನವಿ ಕೊಟ್ಟಿದ್ದರು. ಅದೇ ರೀತಿ ನಾವು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮಾನ್ಯ ದಂಡಾಧಿಕಾರಿಗಳಿಗೆ ಕೊಟ್ಟಿದ್ವಿ. ಅದು 3 ಬಾರಿ ಸರ್ವೆ ಆಗಿತ್ತು. ಸರ್ವೆ ಆದರೂ ಕೂಡ ಮತ್ತೆ ಯಾರೋ ಹೋಗೋದು, ಗ್ರಾಮಸ್ಥರು ನಾವು ನಮ್ಮ ಸಮ್ಮುಖದಲ್ಲಿ ಸರ್ವೆ ಆಗಿಲ್ಲ ಅಂತ ಹೇಳೋದು, ಒಂದು ಪಿಟಿಷನ್ ಹಾಕೋದು, ಈ ರೀತಿ ನಡೀತಾ ಇತ್ತು. ಮೊನ್ನೆ ನಾವು ಮಾನ್ಯ ದಂಡಾಧಿಕಾರಿಗಳ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತೇಳಿ ಅವ್ರ ಮೇಲೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟದಲ್ಲಿ ಅವರು ಮಾತು ಕೊಟ್ಟಿದ್ದರು, ನಾವು ಆದಷ್ಟು ಬೇಗ ಅಲ್ಲಿ ಜಾಗಕ್ಕೆ ಬರ್ತೀವಿ, ಏನಾಗಿದೆ ವಾಸ್ತವಾಂಶ ನಾವು ಪರಿಗಣಿಸಿ ಏನು ಸ್ಕೆಚ್ ಈಗಾಗಲೇ ಸ್ಕೆಚ್ ಆಗಿದೆ ಆ ಒಂದು ಪ್ರಕಾರ ನಾವು ಒಂದು ಸರಿ ಪರಿಗಣಿಸಿ ಅವ್ರನ್ನೂ ಕರೆಸಿ ಜಂಟಿ ಸರ್ವೆ ಮಾಡ್ತೀವಿ ಅಂತೇಳಿ ನಮ್ಗೆ ಭರವಸೆ ಕೊಟ್ಟಿದ್ದರು. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ತಾಲೂಕು ದಂಡಾಧಿಕಾರಿಗಳು ಹಾಗೂ ಪಂಚಾಯಿತಿ ಸಂಬಂಧಪಟ್ಟಂಥ ಇಲಾಖೆಯವರು, ಆ ಲೇಔಟ್ ಅವರು ಮತ್ತು BM ಸಂಬಂಧಪಟ್ಟ ಅಧಿಕಾರಿಗಳೆಲ್ಲನೂ ಕೂಡ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿ ಈಗೇನು ಒಂದು ಸಾರಿ ಲಾಸ್ಟು ನಮಗೆ ಸರ್ಟಿಫಿಕೇಟ್ ಕಾಪಿ ಏನಾಗಿದೆ ಸರ್ವೆ, ಆ ಸರ್ವೆಯನ್ನು ಅವ್ರು ಎಲ್ಲರನ್ನೂ ಕೂಡ ಕರೆಸಿ ಕರೆಕ್ಟಾಗಿದೆ ಅಂತ ಒಂದು ಚೆಕ್ ಮಾಡಿದ್ದಾರೆ. ಇದರಲ್ಲಿ 99 ಭಾಗ, ಶೇಕಡ 99 ಭಾಗ ಎಲ್ಲ ಕೂಡ ಕರೆಕ್ಟ್ ಇದೆ. ಅವ್ರದ್ದು ಕೂಡ ಯಾವುದು ಅಬ್ಜೆಕ್ಷನ್ ಇಲ್ಲ. ಈಗೆಲ್ಲ ಎಲ್ಲೆಲ್ಲಿ ಗುರುತಿಸಿದ್ದಾರೆ, ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದಾರೆ ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು 9 ತಿಂಗಳಿಂದ ಒಂದು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ವಿ. ಇದನ್ನು ಇವತ್ತೊಂದು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಅಂತೇಳಿ ಭಾವಿಸಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಅಧಿಕಾರಿಗಳು ಬಂದು ಜಾಗ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ದಂಡಾಧಿಕಾರಿಗಳು. ಏನು ಸೂಚನೆ ಕೊಟ್ಟಿದ್ದಾರೆ ಅದು ಆದಷ್ಟು ಬೇಗ ಕ್ರಮ ತಗೊಂಡು ಸರ್ಕಾರಿ ಜಾಗ ಏನು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಆ ಒತ್ತುವರಿಯನ್ನು ಆದಷ್ಟು ಬೇಗ ಬಿಡಿಸ್ಕೊಡ್ಬೇಕು. ಅದೇ ಮತ್ತೆ ಇನ್ನೊಂದು ಯಾವುದೋ ಬದಲಾವಣೆ ಮಾಡಿಕೊಂಡು ಮತ್ತೇನೋ ಬದಲಾವಣೆ ಮಾಡ್ಕೊಂಡು ಹೋಗೋದಾದರೆ ಮತ್ತು ಇಷ್ಟು ಸಾರಿ ಸರ್ವೆಗಳು ಮಾಡೋದು ಕೂಡ ವ್ಯರ್ಥ ಆಗುತ್ತೆ. ಆ ರೀತಿ ಈ ಸಾರಿ ಆಗೋದಿಲ್ಲ ಅಂತ ಭಾವಿಸಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಅವರು ಕೂಡ ತಿಳಿಸಿದ್ದಾರೆ. ಅದಾದಷ್ಟು ಬೇಗ ಸರ್ಕಾರಿ ಜಾಗ ಏನಿದೆ ಅದನ್ನು ಅವ್ರ ವಶಕ್ಕೆ, ಸರ್ಕಾರಿ ವಶಕ್ಕೆ, ಇಲ್ಲೇನು ಯಾರೇ ಸ್ವಾರ್ಥಕ್ಕಾಗಿ ನಾವೇನು ಮಾಡ್ತಾ ಇಲ್ಲ. ನಾವು ಸರ್ಕಾರದ ಜಾಗವನ್ನು ಸರ್ಕಾರ ವಶಕ್ಕೆ ತೊಗೊಳ್ಳಿ, ಮುಂದಿನ ಪೀಳಿಗೆಗೆ ಬೇಕಾಗುತ್ತೆ. ಊರುಗಳು ದೊಡ್ಡವಾಗ್ತವೆ, ಮನೇಲಿ ಮಕ್ಕಳು ಜಾಸ್ತಿ ಆಗ್ತಾರೆ. ಅವತ್ತಿನ ದಿವಸ ಅಲ್ಲಿರೋಂಥ 1 ಸೈಟ್ 2 ಸೈಟಲ್ಲಿ 10 ಜನ 15 ಜನ ಕುಟುಂಬಸ್ಥರು ಬೆಳೆದಾಗ ಹೊಡೆದಾಡಿಕೊಂಡು ಒಬ್ಬೊಬ್ಬರನ್ನೊಬ್ಬರು ಹೊಡೆದು ಸಾಯಿಸುವಂಥ ಪರಿಸ್ಥಿತಿ ಬರ್ತದೆ. ಆದಾಗ ಊರಲ್ಲಿ ಅವತ್ತಿನ ದಿವಸ ಸ್ವಲ್ಪ ಸರ್ಕಾರಿ ಜಾಗಗಳಿದ್ದರೆ ಅದನ್ನು ಗ್ರಾಮಸ್ಥರೆಲ್ಲ ಸೇರಿ ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಮನೆ ಇಲ್ದವ್ರಿಗೆ ಕೊಡ್ಬೋದು ಅಂತೇಳಿ ಅದನ್ನು ತೀರ್ಮಾನ ಮಾಡ್ಬೋದು. ತೀರ್ಮಾನ ಮಾಡಿ ಬಡವರಿಗೆ ಕೊಡಬೇಕಾದ್ರೆ ಏನು ಮಾಡಬೇಕು, ಸರ್ಕಾರ ಜಾಗವನ್ನು ಉಳಿಸ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಮಹಾಜನಸೇನೆ ಹಾಗೂ ಇನ್ನಿತರ ನಮ್ಮ ಸಹೋದರಿಯರು ಎಲ್ಲ ಸಂಘಟನೆಯವರು, ಒಂದು 4-5 ಸಂಘಟನೆಯವರು ಕೂಡ ಇದನ್ನು ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಅದರಂತೆ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾಹಿತಿ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೂಡ ಕೊಟ್ಟಿದ್ದಾರೆ. ಅದಾದಷ್ಟು ಬೇಗ ಈ ವಾರದಲ್ಲೇ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಸಂಬಂಧಪಟ್ಟಂತೆ ಎಲ್ಲ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ವಾಪಸ್ ತಗೋಬೇಕು ಅಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಕೇಳಿದ್ರಲ್ಲ, ನಮ್ಮ ಹೋರಾಟಗಾರರು ಏನು ಬಡವರ ಪರವಾಗಿ, ದಲಿತರ ಪರವಾಗಿ, ಗ್ರಾಮಸ್ಥರ ಪರವಾಗಿ ನಿಂತಹ ಕರ್ನಾಟಕ ಮಹಾಜನಸೇನೆಯ ರಾಜ್ಯಾಧ್ಯಕ್ಷರಾದ MV ಮಂಜುನಾಥ್ ಅವರು ಮಾತನಾಡಿದ್ರು. ಸೊ 9 ತಿಂಗಳಿಂದ ಏನೇನು ಆಗಿತ್ತು, ಸೊ ಏನಾಯಿತು, ಇವತ್ತೇನಾಯಿತು ಅನ್ನೋದು ಸಂಕ್ಷಿಪ್ತವಾಗಿ ವಿವರಣೆಯಾಗಿ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರವಾಗಿ ನಮ್ಮ ತಹಸೀಲ್ದಾರ್ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ನಾನು ಸಾಕಷ್ಟು ಇಂಥವೆಲ್ಲ ನೋಡಿದ್ದೀನಿ, ಅವೆಲ್ಲ ಮಾಡಿದ್ದೀವಿ, ನಾನು ಯಾವುದೇ ಅಧಿಕಾರಿಗಳಿಗೂ ನಾನು ಮುಲಾಜ್ ನೋಡಲ್ಲ. ಸರ್ಕಾರಿ ಜಮೀನನ್ನು ಸರ್ಕಾರಕ್ಕೆ ಮಾಡಿಕೊಡೋದೇ ನನ್ನ ಒಂದು ಉದ್ದೇಶ ಆಗಿದೆ. ಇದರಲ್ಲಿ ಬೇರೆ 2 ಮಾತಿಲ್ಲ ಅಂಥೇಳಿ ಇವತ್ತು ಪರಿಶೀಲನೆ ಮಾಡಿ ಎಲ್ಲವನ್ನು ಆದೇಶ ಮಾಡಿ ಏನಿತ್ತು ಸಮಸ್ಯೆ ಅಂಥೇಳಿ ನಿಂತ್ಕೊಂಡು ಅವರು ಕೂಡ ಮಾತನಾಡಿದ್ದಾರೆ. ಸೊ ಅವರು ಏನು ಮಾತನಾಡಿದ್ದಾರೆ ಅಂತ ಒಂದು ಸಾರಿ ಎಲ್ಲ ನೀವೇ ನೋಡಿ. ಈಗ ಮಂಜುನಾಥ್ ಅವರು ಮತ್ತು ಸಂಘಟನೆಗಳ ಕಡೆಯಿಂದ ಬಂದು ಈಗ ಈ ಒಂದು ಏನು ಈ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿದರು. ಸೊ ನಾವು ಇವತ್ತು ಕೂಡ ನಾವು ಮತ್ತು ಪಂಚಾಯತಿ ಇಲಾಖೆಯಿಂದ ಮತ್ತು BM ಅವರು ಎಲ್ಲನೂ ಕೂಡ ಇದಕ್ಕೇನೋ ನಮ್ಮೆಲ್ಲ ಜಂಟಿ ಒಂದು ಸಮೀಕ್ಷೆ ಮಾಡೋಣ ಅಂತ ಬಂದಿದ್ರಿ. ಸಮೀಕ್ಷೆ ಮಾಡಿದಾಗ ಗೊತ್ತಾಗಿದೆ ಏನಪ್ಪ ಅಂದರೆ ಈಗ ಏನೇನು ಇವರು ಒಂದು 6ರಿಂದ ಹೆಚ್ಚು ಒತ್ತುವರಿಗಳಾಗಿದೆ ಅಂತ ಹೇಳಿದರು. ವಾಟರ್ ಬಾಡಿ ಆಗ್ಬೋದು, ಕುಂಟೆ ಆಗ್ಬೋದು,
ಬಂಡಿ ದಾರಿ ಆಗ್ಬೋದು, ಕೆಲವು ಜಾಗಗಳು ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೂಡ VR ಬಿಲ್ಡರ್ಸ್ ಆಗ್ಬೋದು ಮತ್ತು ಅಕ್ಕಪಕ್ಕ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರೆಲ್ಲನೂ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಒಮ್ಮತದಿಂದ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನಾವೇನು ಮಾಡ್ತಾ ಇದ್ದೀರಿ, ಈಗ ಎಷ್ಟು ಐಟಮ್ಸ್ನ ಇವರು ಒತ್ತುವರಿ ಆಗಿದೆ ಅಂತ ಹೇಳಿದಾರೋ ಅಷ್ಟನ್ನು ಕೂಡ ಡಿಮಾರ್ಕೇಷನ್ ಮಾಡ್ತಾ ಇದ್ದೀರಿ. ಡಿಮಾರ್ಕೇಷನ್ ಮಾಡಿ ಅವ್ರಿಗೆ ಈಗ ಏನು ಲೇಔಟ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು ಕೂಡ ತೋರಿಸಿದಿರಿ, ಅವರು ಕೂಡ ಒಪ್ಪಿದ್ದಾರೆ, ಇದರಲ್ಲಿ ಏನು ನಮ್ದೇನು ತಕರಾರು ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ 6 ಪ್ರಕರಣಗಳನ್ನ ಏನೇ ಒತ್ತುವರಿ ಇದೆ ಅದನ್ನ ನಾವು ಬಿಡಿಸ್ಕೊಡ್ತಾ ಇದ್ದೀರಿ. ಇವತ್ತು ಸಂಜೆ ಒಳಗಡೆ ನಾವು ಮಾರ್ಕೇಷನ್ ಮಾಡ್ತೀರಿ, ಇಲ್ಲಿ ಒತ್ತುವರಿ ಆಗಿದೆ ಎಕ್ಸಾಕ್ಟ್ಲಿ ಏನು ಅಂತ ನಮ್ಮ ಸರ್ವೇಯರ್ ಕಡೆಯಿಂದ ಮಾರ್ಕೇಷನ್ ಮಾಡಿ ಇನ್ನೊಂದು ವಾರದಲ್ಲಿ ನಾವು ಏನು ನಮ್ಮ ಅಧಿಕಾರಿಗಳಿದ್ದಾರೆ ಅವ್ರ ಕಡೆಯಿಂದ ಒತ್ತುವರಿ ಬಿಡಿಸ್ತೀವಿ. ಈಗ ಮೇಲ್ನೋಟಕ್ಕೆ ಒತ್ತುವರಿಗಳು ಆಗಿರ್ತಕ್ಕಂಥದ್ದು ಕುಂಟೆ ಯಾವುದು ಕೂಡ ಸ್ವರೂಪ ಹಾಳಾಗಿಲ್ಲ, ಒಂದು ವಾಟರ್ ಬಾಡಿ ಮಾತ್ರ ಹಾಳಾದಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ ಅವರು BMRD ಅವರು ಅಪ್ರೂವಲ್ ಕೊಡಬೇಕಾದ್ರೆ, ಇದು ನಾವು ಕನ್ವರ್ಷನ್ ಮಾಡಬೇಕಾದ್ರೆ BMRD ಅಪ್ರೂವಲ್ ಕೊಡಬೇಕಾದ್ರೆ ಅವ್ರು ನೋಡ್ಕೊಬೇಕಾಯ್ತು ಅಧಿಕಾರಿಗಳು. ಮತ್ತು ನಮ್ಮ ಸರ್ವೆ ಇಲಾಖೆಗಳಲ್ಲೂ ಸರ್ವೇಯರ್ ಕೊಟ್ಟಿದ್ದಾರೆ, ಏನೋ ADR ಆಫೀಸಿಂದನೂ ಕೊಟ್ಟಿದ್ದಾರೆ, ಏನಂತ ಇದು ವಾಟರ್ ಬಾಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಮೀರಿ BMRD ಅವರು ಸ್ಕೆಚ್ ಮಾಡಿಕೊಟ್ಟಿದ್ದಾರೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಈಗ ಸೊಲ್ಯೂಷನ್ ಹುಡುಕ್ತಾ ಇದ್ದೀರಿ ನಾವು, ಏನು ವಾಟರ್ ಬಾಡಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅದನ್ನು ನಾವು ಮಾರ್ಕ್ ಮಾಡಿ ಆ ವಾಟರ್ ಬಾಡಿನ ಬಿಡಿಸ್ಕೊಟ್ಟು ಕೆರೆಗೆ ಯಾವುದೇ ರೀತಿಯಲ್ಲಿ ನೀರು ಮಳೆ ಬಿದ್ದಾಗ ಕರೆಕ್ಟಾಗಿ ಕೆರೆಗೆ ಹೋಗೋ ಥರ ದಾರಿ ಮಾಡಿಕೊಡ್ತಾ ಇದ್ದೀರಿ. ಈಗ ನಾನು ನೋಡಿದೆ, ಈಗ ಅಲ್ಲಿ ಸ್ಮಶಾನಗಳಿಗೆ ಹಾಕ್ಕೊಂಡಿದ್ದಾರೆ, ಈಗ ಫಿಸಿಕಲಾಗಿ ಹಾಕ್ಕೊಂಡಿದ್ದಾರೆ, ಆದರೆ ಅದು ದಾಖಲಾತಿಗಳಲ್ಲಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ನಿಮ್ಮ ಜನಸಂಖ್ಯೆ ಎಷ್ಟಿದೆ ನೋಡಿಕೊಂಡು ಎಷ್ಟು ಅವಶ್ಯಕತೆ ಬೀಳುತ್ತೆ ಅದು ನೋಡಿಕೊಂಡು ನಾನೇ ಸ್ಮಶಾನಕ್ಕೆ ಒಂದು ಪ್ರಪೋಸಲ್ ರೆಡಿ ಮಾಡಿ ನಿಮಗೆ ರಿಸರ್ವ್ ಮಾಡಿಕೊಡ್ತೀನಿ. ಈಗ ಓವರ್ ಆಲ್ ಇದೊಂದು ಗ್ರಾಮ ಅಂತಲ್ಲ, ಇದೊಂದು ಜಾಗ ಒತ್ತುವರಿ ಅಂತಲ್ಲ, ಈಗ ಸರ್ಕಾರ ಮತ್ತು ಕಾನೂನಿಗಿಂತ ಇಲ್ಲಿ ಯಾರೂ ಕೂಡ ದೊಡ್ಡವರಿಲ್ಲ. ಸೊ ನಾವೇನು ಮಾಡಬೇಕಾಗಿದೆ, ಕಾನೂನಾತ್ಮಕವಾಗಿ ಲೇಔಟ್ ಡೆವಲಪ್ಮೆಂಟ್ ಮಾಡಿದ್ರೆ ಈ ಪ್ರಶ್ನೆಗಳ ಉದ್ಭವ ಆಗ್ತಾ ಇರಲಿಲ್ಲ. ಈಗ ಏನು ಮೇಲ್ನೋಟಕ್ಕೆ ಮತ್ತು ಇವರೆಲ್ಲ ಅರ್ಜಿದಾರರು ಕೊಟ್ಟಿದ್ರು ಅದರಂತೆ ನಾವೆಲ್ಲನೂ VRI ಮತ್ತು ಸರ್ವೇಯರ್ ವರದಿ ಕೊಟ್ಟಿದ್ದಾರೆ ಯಾವುದು ಒತ್ತುವರಿ ಆಗಿದೆ ಅಂತ. ಇಲ್ಲಿ ಸ್ಪಾಟಲ್ಲಿ ಎಕ್ಸಾಕ್ಟಾಗಿ ಡಿಮಾರ್ಕೇಷನ್ ಮಾಡಿ ಇವತ್ತು ಕೊಡ್ತಾರೆ ಅವರು, ಇಲ್ಲಿಂದ ಎಕ್ಸಾಕ್ಟ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ ಒತ್ತುವರಿ ಆಗಿದೆ ಅಂತ. ಅದನ್ನು ಕೂಡ ಅವರು ಸಮ್ಮುಖದಲ್ಲಿ ನಾವೆಲ್ಲ ತೋರಿಸಿದ್ರಿ, ಯಾರು ಬಿಲ್ಡರ್ಸ್ ಸಮ್ಮುಖದಲ್ಲಿ ಅವರು ಕೂಡ ಒಪ್ಕೊಂಡಿದ್ದಾರೆ, ನಮ್ದೇನು ತಕರಾರಿಲ್ಲ, ಒತ್ತುವರಿ ಏನಾಗಿದ್ರೆ ಅದು ಸರ್ಕಾರದಾಗಿದ್ರೆ ಆ ಭಾಗಕ್ಕೆ ನಾವು ಎಂಟ್ರಿ ಆಗಲ್ಲ ಅಂತ. ಸೊ ಹಾಗಾಗಿ ಇನ್ನೊಂದು ಇವತ್ತು ಸಂಜೆ ಒಳಗಡೆ ನಾವು ಡಿಮಾರ್ಕೇಷನ್ ಮಾಡ್ತೀರಿ. ಒಂದು ವಾರದಲ್ಲಿ ಏನು ಒತ್ತುವರಿ ಆಗಿದೆ ಅದಕ್ಕೆ ಬೋರ್ಡ್ಗಳು ಹಾಕಿ ಸರ್ಕಾರದ ಅಧೀನದಲ್ಲಿದೆ ಅಂತ ತೋರಿಸೋದಕ್ಕೆ ನಾವು ನಾಮಫಲಕಗಳು ಹಾಕಿ ಅದಕ್ಕೆ ಫೆನ್ಸಿಂಗ್ ಮಾಡೋ ಅವಕಾಶ ಇತ್ತಂದರೆ ನಾವು ಪಂಚಾಯತಿ ಕಡೆಯಿಂದ ಮಾತಾಡಿ ಅವ್ರ ಕಡೆಯಿಂದ ಫೆನ್ಸಿಂಗ್ ಮಾಡಿ ಸರ್ಕಾರಿ ಭೂಮಿನ ಉಳಿಸೋದ್ರಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಟ್ಟು ಏನು ಜಂಟಿ ಸರ್ವೆ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ, ಆದರೂ ಏನಾದರೂ ಸಮಸ್ಯೆಗಳಿದ್ದರೆ ಒಂದು ವಾರದೊಳಗಡೆ ಪರಿಶೀಲನೆ ಮಾಡಿ ಇನ್ನೇನು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆಯಲ್ಲ ಅದನ್ನು ಒಂದು ವಾರದೊಳಗಡೆ ಬಗೆಹರಿಸ್ತೀವಿ. ಮತ್ತೇನು ಖಾಸಗಿ ಬಿಲ್ಡರ್ಗಳು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಆ ಒತ್ತುವರಿ ಮಾಡಿಕೊಂಡು ಕಾಂಪೌಂಡು ಶೆಡ್ಡು ಅಥವಾ ಪಾರ್ಕ್ಗೇನೋ ಈ ತಂತಿ ಬೇಲಿಗಳೆಲ್ಲ ಹಾಕ್ಕೊಂಡಿದ್ದಾರೆ, ಕಬ್ಬಿಣದಿಂದ ಬೇಲಿಗಳು ಹಾಕ್ಕೊಂಡು ಪಾರ್ಕ್ ವ್ಯವಸ್ಥೆಗೆಲ್ಲ ಹಾಕಿದಾರಲ್ಲ, ಸೊ ಅದನ್ನೆಲ್ಲ ತೆರವು ಮಾಡಲಿಕ್ಕೆ ಒಂದು ವಾರ ಕಾಲಾವಕಾಶ ಕೇಳಿದ್ದಾರೆ. ಆ ಒಂದು ವಾರದೊಳಗಡೆ ಅದನ್ನೆಲ್ಲ ತಿರುಗಿಸಿ ಏನೋ ಸಣ್ಣ ಪುಟ್ಟ ಸರ್ವೆಗಳಿದ್ರೆ ಅದೆಲ್ಲ ಮುಗಿಸ್ಕೊಂಡು ಒಂದೇ ಒಂದು ವಾರದಲ್ಲಿ ತೆರವು ಮಾಡ್ತೀರಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ಇನ್ನೊಂದು ವಿಚಾರ ಇದೆ, ಇಲ್ಲೇನಪ್ಪ ಅಂದರೆ ಇಲ್ಲಿ ದೊಡ್ಡನಲ್ಲೂರು ಗ್ರಾಮದಲ್ಲಿ ಇದೇ ಸರ್ವೆ ನಂಬರಲ್ಲಿ ಸ್ಮಶಾನ ಜಾಗಕ್ಕೆ ಇಲ್ಲಿ ಕೆಲವರು ಕಾಂಪೌಂಡನ್ನು ಹಾಕ್ಕೊಂಡಿರೋ ವಿಚಾರ ಕೂಡ ಇಲ್ಲಿ ಬಂದಿದೆ. ಇಲ್ಲಿ ಸ್ಮಶಾನ ಜಾಗ ಮತ್ತು ಸರ್ಕಾರಿ ಜಾಗ ಎರಡೂ ಇದೆ. ಆದರೆ ಇಲ್ಲೊಬ್ಬರು ಖಾಸಗಿಯವರು ಗ್ರಾಮಸ್ಥರೇ ಕಳೆದ ಸುಮಾರು ವರ್ಷಗಳಿಂದ ಇಲ್ಲಿ ಉಳುಮೆ ಮಾಡಿಕೊಂಡು ಆ ಒಂದು ಪೊಸಿಷನಲ್ಲಿದ್ದಾರೆ. ಆದರೆ ಈವರೆಗೂ ಅವ್ರು ಯಾವುದೋ ದಾಖಲೆಗಳಿಲ್ಲ ಅಂತೇಳಿ ಗ್ರಾಮಸ್ಥರು ಆ ಜಾಗವನ್ನು ಬಿಡಬೇಕು ಅಂತ ಒಂದು ಪಟ್ಟಿ ಹಿಡಿದ್ರು. ಸೊ ಅದನ್ನು ತಹಸೀಲ್ದಾರ್ ಅವರು ಪರಿಶೀಲನೆ ಮಾಡಿದ್ರು. ಮತ್ತು ಅಲ್ಲಿ ಏನಕ್ಕೆ ಕಾಂಪೌಂಡ್ ಹಾಕಿದ್ದೀರಾ, ಯಾಕೆ ಹಾಕಿದ್ದೀರಿ, ಇದು ಸರ್ಕಾರಿ ಜಮೀನು, ಯಾವುದೇ ದಾಖಲೆಗಳಿಲ್ಲ, ಪೊಸಿಷನಲ್ಲಿದ್ದಾರೆ, ಓಕೆ, ಆದರೆ ಇದು ಸರ್ಕಾರಿ ಜಮೀನು, ಅವರು ಇನ್ನೂ ಅದನ್ನು ಇವ್ರ ಜಾಗ ಹಾಕಬೇಕಾದ್ರೆ ಅದಕ್ಕೆ ದಾಖಲೆಗಳಾಗಬೇಕು, ಪೋಡಿ ಆಗಬೇಕು, ಪಾಣಿ ಆಗಬೇಕು, ಅದು ಯಾವುದೂ ಆಗಿಲ್ಲ, ಆದರೆ ಸರ್ಕಾರಿ ಜಾಗದಲ್ಲಿ ಇದೆ. ಆದರೆ ಇದನ್ನು ಕಾಂಪೌಂಡ್ ಹಾಕಿದ್ದು ಯಾರು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಆಗ ಪಂಚಾಯಿತಿಯವರು ಇಲ್ಲ ಸರ್ ಇದು ನಾವೇ ಹಾಕಿದ್ದು, ಇದು ಎಲ್ಲ ಮಾತಾಡಿಕೊಂಡು ಮೆಂಬರ್ಗಳು ಮಾತಾಡಿ ಹಂಗೆ ಅಂತ ಅವರು ಒಂದು ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾಯಿದ್ರು. ಆಮೇಲೆ ಗ್ರಾಮಸ್ಥರೆಲ್ಲ ಆಕ್ರೋಶ, ಹೆಂಗೆ ಹಾಕಿದರೆ ಇದಕ್ಕೆ ದಾಖಲೆ ಸರ್ಕಾರಿ ಜಮೀನಿಗೆ ಇವ್ರು ಯಾರು ಕಾಂಪೌಂಡ್ ಹಾಕೋಕ್ಕೆ, ಮೊದಲು ಅದನ್ನು ತೆರವು ಮಾಡಿ ಅಂದರು. ಸೊ ಏನೋ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿ ಇರ್ತಕ್ಕಂಥ EO ಕಾರ್ಯನಿರ್ವಹಣಾಧಿಕಾರಿಗಳು ಮುನಿಯಪ್ಪ ಅವ್ರ ಗಮನಕ್ಕೂ ತಂದರು ತಹಸೀಲ್ದಾರ್ ಅವರು. ಇದನ್ನು ಪರಿಶೀಲನೆ ಮಾಡಿ ಒಂದು ವಾರದೊಳಗಡೆ ಇದನ್ನು ತೆರವು ಮಾಡಬೇಕು ಅಂತ ಕೂಡ ಆದೇಶವನ್ನು ನೀಡಿದ್ದಾರೆ. ಸೊ ಆ ವಿಚಾರವಾಗಿ ಅಲ್ಲಿ ಸ್ಮಶಾನಕ್ಕೆ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಸ್ಮಶಾನಕ್ಕೆ ಏನು ಕಾಂಪೌಂಡ್ ಹಾಕಿದ್ರು ಅದನ್ನು ತೆರವಿನ ವಿಚಾರವಾಗಿ ಕಾರ್ಯನಿರ್ವಹಣಾಧಿಕಾರಿಗಳು ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ ಅಂತ ಒಮ್ಮೆ ಕೇಳೋಣ ಬನ್ನಿ. ತಹಸೀಲ್ದಾರ್ ಸರ್ ಏನು ಹೇಳಿದ್ದಾರೆ ಅದನ್ನೆಲ್ಲ ನಾನು ಒತ್ತುವರಿಗೆ ತೆರವು ಮಾಡ್ತೀರಿ, ಪಂಚಾಯತಿಯಿಂದ ಏನು ಮಾಡಬೇಕು ಅದನ್ನು ನಾವು ಮಾಡಿಕೊಡ್ತೀವಿ. ಯಾವುದೋ ಒಂದು ಕಟ್ಟಡ ಅಂತ ಇದೆಯಲ್ಲ ಅದು 15 ದಿವಸ ಟೈಮ್ ತೊಗೊಂಡಿದ್ದೀವಿ, ತಹಸೀಲ್ದಾರ್ ಕಡೆ ವರದಿ ಕೊಡ್ತೀವಿ ನಾವು. ಸರ್ ಆಲ್ರೆಡಿ ಹೇಳಿದ್ದಾರೆ ಏನಂತಂದರೆ ಎಲ್ಲಿ ಗ್ರಾಮಸ್ಥರು ಗುರುತಿಸ್ಕೊಡ್ತಾರೋ ಈಗಾಗಲೇ ಹಾಕಿದ್ದಾರೆ
ಏನು ಹೆಣಗಳೆಲ್ಲ ಹಾಕಿ ಸ್ಮಶಾನ ಅಂತ ಇದು ಮಾಡ್ಕೊಂಡಿದ್ದಾರೆ. ಅದನ್ನು ಮಂಜೂರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮಂಜೂರು ಮಾಡಿದ್ಮೇಲೆ ನಮ್ಮ ಪಂಚಾಯತಿಯಿಂದ ಏನಾಗುತ್ತೋ ಅದನ್ನು ಅಭಿವೃದ್ಧಿ ಪಡಿಸ್ಕೊಡ್ತೀವಿ. ಹೆಸರು ಸಾವಿತ್ರಮ್ಮ ಅಂತ, ಭಾರತೀಯ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷರು. ಈಗ ನಮಗೆ ಇಲ್ಲಿ ದೊಡ್ಡನಲ್ಲೂರಹಳ್ಳಿನಲ್ಲಿ VR ಬಿಲ್ಡರ್ಸ್ ಬಗ್ಗೆ ಮಂಜಣ್ಣವರು ಹೇಳಿದರು, ಈ ಥರ ಇದೆ, ನೀವು ಬರಬೇಕಕ್ಕ, ನೀವು ಭಾಗವಹಿಸಬೇಕು, ನಮ್ಮ ಹೋರಾಟದಲ್ಲಿ ನೀವು ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಅಣ್ಣವ್ರು ಹೇಳಿದರು. ನಾವು ಅಣ್ಣ ನಿಮ್ಮ ಜೊತೆಯಲ್ಲಿ ನಾವು ಎನಿ ಟೈಮ್ ಯಾವಾಗ ಬೇಕಾದ್ರೂ ಕರೀರಿ, ನಾವು ಬಡವ್ರ ಪರವಾಗಿದ್ದೀವಿ, ನಾವು ಹೋರಾಟ ಮಾಡಿ ಏನೇ ಮಾಡಿ ನಾವು ನಿವೇಶನಗಳದ್ದು ಅದೇನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸೋ ಗಂಟ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ಅಂತ ಅಣ್ಣನಿಗೆ ಹೇಳಿದ್ವಿ. ಈಗ 100% ಆಗಿದೆ ಅಂತ ತಹಸೀಲ್ದಾರ್ ಸರು EO ಸರ್ ಹೇಳೋಗಿದ್ದಾರೆ. ಇದನ್ನೇ ಕ್ಲಿಯರ್ ಮಾಡೋ ಗಂಟ ನಮಗೆ ಡೌಟ್ ಇದೆ, ಆದ್ರೂ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ಮೇಲೆ ನಮಗೆ ಅವ್ರ ಮೇಲೆ ಒಂದು ಭರವಸೆ ಇದೆ. ಆ ಭರವಸೆನ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ನಾವು ದೊಡ್ಡನಲ್ಲೂರಹಳ್ಳಿ ಗ್ರಾಮಸ್ಥರು ಪ್ಲಸ್ ವಾಲ್ಮೀಕಿ ಜನಾಂಗದಲ್ಲಿ ನಾವೆಲ್ಲ ವಾಸಿಗಳಾಗಿದ್ದು, ಈ ಗ್ರಾಮದಲ್ಲಿ ಮೂಲತಃ ನಮಗೆ ಸ್ಮಶಾನ ಸೌಕರ್ಯ ಇಲ್ಲ. ಅದನ್ನು ನಾವು ಪದೇ 6 ತಿಂಗಳಿಂದ 7-8 ವರ್ಷದಿಂದ ಕೇಳ್ತಾ ಇದ್ದೀವಿ. ಬಟ್ ಆದ್ರೂ ಇವತ್ತೂ ನಾವು ತಹಸೀಲ್ದಾರ್ ಸಾಹೇಬ್ರ ಮುಂದೆ ಅದನ್ನ ಬೇಡಿಕೆ ಇಟ್ಟಿದ್ದೀವಿ. ಅವರು ಆಶ್ವಾಸನೆ ಕೊಟ್ಟೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ನಾವು ಖಚಿತಪಡಿಸೋದಕ್ಕಾಗಲ್ಲ. ಅವರು ಖಚಿತಪಡಿಸಿದ ಮೇಲೆ ಅವ್ರಿಗೊಂದು ಒಳ್ಳೆಯ ಹೆಸರು ಬರುತ್ತೆ. ನಮ್ಮ ಸಂಘಟನೆಯಿಂದ ಈ ಹೋರಾಟಕ್ಕೊಂದು ಜಯ ಸಿಗುತ್ತೆ. ಇಷ್ಟು ಮಾತ್ರ ನಾನು ಊರಲ್ಲಿರೋ ಜನಗಳಿಗೆ ಹೇಳಬಲ್ಲೆ. ಸರ್, ಈಗ 8 ತಿಂಗಳಿಂದ ಇಲ್ಲಿ ಒತ್ತುವರಿ ಆಗಿದೆ ಅಂತ ಹೇಳಿದ್ರಿ. ಒತ್ತುವರಿ ಮಾಡಕ್ಕೆ ಬಂದರು. ಇವತ್ತು ಅವ್ರು ಮಾಡಿದ ಕೆಲಸ ಓಕೆನಾ, ಮಾಡಿದ್ದಾರೆ ಕರೆಕ್ಟಾಗಿ? 75% ಅವ್ರು ಮಾಡಿರೋದೆಲ್ಲ ಕರೆಕ್ಟಾಗಿದೆ. ಬಟ್ ಏನಂದರೆ ಅದನ್ನ ಕಾರ್ಯರೂಪಕ್ಕೆ ತಂದರೆ ಅದು ಸಕ್ಸಸ್ ಆದಂಗೆ, ಇಲ್ಲಾಂದರೆ ಸಕ್ಸಸ್ ಇಲ್ಲ. 15 ದಿವಸ ಅವರು ಸಮಯ ಕೇಳಿದರೆ, ಒಂದು ವಾರ 15 ದಿವಸ ನೋಡೋಣ ಸರ್. ಈ ಮುಂದಿನ ದಿನಗಳಲ್ಲಿ ಅವ್ರೇನು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಹೋರಾಟ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ವಿಚಾರಗಳು ಈ ದೊಡ್ಡನಲ್ಲೂರಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರ ಸರ್ಕಾರಿ ಜಮೀನು ವಿಚಾರವಾಗಿ ಕಳೆದ 9 ತಿಂಗಳಿಂದ ಹೋರಾಟಕ್ಕೆ ಇನ್ನೇನು ಜಯ ಹತ್ತಿರದಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಆದಷ್ಟು ಬೇಗ ಸರ್ಕಾರಕ್ಕೆ ಈ ಒಂದು ಜಾಗವನ್ನು ಮೀಸಲಿಡಲಿ. ಯಾಕಪ್ಪ ಅಂದರೆ ಈ ಗ್ರಾಮದಲ್ಲಿ ದಲಿತ ಸಮುದಾಯಗಳು ಸಾಕಷ್ಟು, ಸುಮಾರು ಒಂದು 300ರಿಂದ 400 ಕುಟುಂಬಗಳು ದಲಿತ SC/ST ಸಮುದಾಯದವರಿದ್ದಾರೆ. ಆದರೆ ಇಲ್ಲಿ ಏನಪ್ಪ ಸಮಸ್ಯೆ ಅಂದರೆ, ಮುಂದಿನ ಪೀಳಿಗೆಗೆ ಈ ಸರ್ಕಾರಿ ಜಮೀನು ಉಳಿಸದೇ ಹೋದರೆ ಮುಂದಿನ ಪೀಳಿಗೆಗೆ ಬಹಳ ಕಷ್ಟ ಆಗ್ತದೆ ಅಂತೇಳಿ ಪಾಪ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಮಂಜುನಾಥ್ನವರು ಮಾತನಾಡ್ತಾ ಇದ್ರು. ಸೊ ಇದ್ಯಾರೋ ನಮ್ಮ ಸ್ವಾರ್ಥಕ್ಕಾಗಿ ನಾವು ಮಾಡ್ಕೊಂಡಿಲ್ಲ, ಯಾರು ಸ್ವಾರ್ಥಕ್ಕೂ ಮಾಡ್ಕೊಂಡಿಲ್ಲ. ಮುಂದಿನ ಪೀಳಿಗೆಗೆ ಗ್ರಾಮಕ್ಕೆ ರಸ್ತೆಗಾಗಿರ್ಬೋದು, ಕುಂಟೆಗಾಗಿರ್ಬೋದು, ಏನೋ ಈ ಗೋವುಗಳಿಗೆ ಕುಂಟೆ ಆಗಿರ್ಬೋದು, ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ ಶಾಲೆ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಈ ಥರ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ಜಾಗ ಮೀಸಲಿಟ್ಟರೆ ಮಾತ್ರ ಮಾಡೋಕ್ಕಾಗುತ್ತೆ. ಆಮೇಲೆ ಪ್ರತಿ ಮನೆಯಲ್ಲಿ 10ರಿಂದ 15 ಜನ ಒಂದು ಮನೆಯಲ್ಲಿ ವಾಸ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಮನೆಗಳ ಅವಶ್ಯಕತೆ, ನಿವೇಶನಗಳ ಅವಶ್ಯಕತೆ ಬೇಕಾಗುತ್ತೆ. ಹಾಗಾಗಿ ಎಲ್ಲರ ಒಂದು ಸಮ್ಮುಖದಲ್ಲಿ ಹೋರಾಟ ಮಾಡಿ ಇದು ಜಾಗವನ್ನು ಉಳಿಸ್ಕೊಟ್ರೆ ಒಳ್ಳೆಯದಾಗುತ್ತೆ ಅಂತ ಕೂಡ ಮಾತನಾಡಿ ಹೇಳಿದ್ದಾರೆ. ನೋಡೋಣ, ಇನ್ನೊಂದು ವಾರದೊಳಗಡೆ ಈ ಎಲ್ಲ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತಾ, ಅಥವಾ ಮುಂದೆ ಹೋಗುತ್ತಾ, ಅಥವಾ ಏನಾದರೂ ಸೆಂಟ್ರಲ್ ಹೈಡ್ರಾಮಾ ನಡೆಯುತ್ತಾ ಅಂತ ಕಾದು ನೋಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳು ಮುನಿಯಪ್ಪನವರು, ತಹಶೀಲ್ದಾರ್ ಮುರಳೀರವರು, ಮತ್ತು ಚೊಕ್ಕಳ್ಳಿ PDO ರವಿಕುಮಾರ್ ಅವರು, ಕಂದಾಯ ಇಲಾಖೆಯ ನಿರೀಕ್ಷಕರಾದಂತಹ ಲಕ್ಷ್ಮಮ್ಮನವರು, ಮಟ್ನೆ ಸಂಘಟನೆ ಕೆಂಪರಾಜರವರು, ಸಜ್ಜನ್ನು, ಪುನೀತು, ಪ್ರಸನ್ನು, ಮತ್ತು ದಲಿತ ಹೋರಾಟಗಾರ್ತಿಯಾದಂಥ ಕೊಂಡ್ರಳ್ಳಿ ಸಾವಿತ್ರಮ್ಮನವರು, ಮತ್ತು ನಂದಗುಡಿಯ ನಗೀನ, ಗ್ರಾಮಸ್ಥರು ಬಸವರಾಜ್ರವರು, ಶಿವರಾಜ್ರವರು, ಸಾಕಷ್ಟು ಜನರ ಹೋರಾಟ ಇವತ್ತಿಗೆ ಒಂದು ಹಂತಕ್ಕೆ ಕಾಣ್ತಾ ಇದೆ ಅಂತ ಹೇಳ್ತಾ, ಇನ್ನೊಂದು ವಾರದಲ್ಲಿ ಇದರ ರೂಪುರೇಷೆಗಳೇನಾಗುತ್ತೆ, ಸತ್ಯಕ್ಕೆ ಜಯ ಸಿಗುತ್ತಾ ಇಲ್ವಾ ಅಂತ ಕಾದು ನೋಡೋಣ ಅಂತ ಹೇಳ್ತಾ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ.